ನಾನು ಯಾರಿಗೋ ಸಾಲ ಕೊಟ್ಟಿದ್ದೀನಿ, ಆ ಸಾಲನ ಆ ವ್ಯಕ್ತಿ ನನಗೆ ರಿಟರ್ನ್ ಕೊಡ್ತಾ ಇಲ್ಲ. ನಾನು ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಅವನ ವಿರುದ್ಧ ಕಾನೂನು ಹೋರಾಟ ಮಾಡ್ಬೋದು? ನೋಡಿ, ಈಗ ಈ ಹಣಕಾಸಿನ ವಿಚಾರ ಹೇಗೆ ಅಂದ್ರೆ, ಹಣದಿಂದ ಸ್ನೇಹ ಸಂಬಂಧಗಳನ್ನ ಕಳೆದುಕೊಳ್ಬಹುದು, ಅದೇ ರೀತಿ ಸ್ನೇಹ ಸಂಬಂಧಗಳನ್ನ ಉಳಿಸ್ಕೊಳ್ಬಹುದು. ಎಲ್ಲವೂ ಕೂಡ ಹಣದ ಮೇಲೆ ನಿರ್ಧಾರ ಆಗಿರುತ್ತೆ. ಕಷ್ಟ ಅಂತ ಬಂದಾಗ ಅವನು ಪರಿಚಯ ಇರಲಿ ಅಥವಾ ಬೇರೆ ಯಾರಿಂದನೂ ಪರಿಚಯ ಮಾಡಿಕೊಂಡು ಅವನಿಗೆ ಸಹಾಯ ಮಾಡುವಂತ ಒಂದು ಸಂದರ್ಭ ಉಂಟು. ಈ ಸಾಲವನ್ನು ಪಡೆದ ನಂತರ ಆ ವ್ಯಕ್ತಿ ಅದಕ್ಕೆ ಒಂದು ಅಶ್ಯೂರೆನ್ಸ್ ಆಗಿ, ಅಂದ್ರೆ ನಾನು ಇವತ್ತು ಸಾಲವನ್ನು ಪಡ್ಕೊಂಡಿದ್ದೀನಿ, ಇನ್ನು 3 ತಿಂಗಳಲ್ಲಿ ನಾನು ನಿಮ್ಗೆ ಹಣವನ್ನು ವಾಪಸ್ ಕೊಡ್ತೇನೆ. ಆದ್ರೆ ಆ ನಂಬಿಕೆ ಏನು? ಮೊದಲೆಲ್ಲ ಒಂದು ಬೇವಿನ ಮರದ ಮೇಲೆ ಸಾಕ್ಷಿ ಮಾಡ್ತಾ ಇದ್ರು, ಆ ನಂತರದಲ್ಲಿ ತಂದೆ ತಾಯಿ ಮಗನ ಮೇಲೆ ಮಕ್ಕಳ ಮೇಲೆಲ್ಲ ಹಣೆ ಮಾಡ್ತಾ ಇದ್ರು. ಈಗ ಅದಕ್ಕೂ ಬೆಲೆ ಬರ್ತಾ ಬರ್ತಾ ಏನಾಯ್ತು, ಅಗ್ರಿಮೆಂಟ್ ಮಾಡ್ಕೊಳಕ್ ಶುರು ಮಾಡುದು. ಈಗ ಅದಕ್ಕೂ ವ್ಯಾಲ್ಯೂ ಇಲ್ಲ, ಅದು ತಪ್ಪು, ಅದು ಸರಿ ಇಲ್ಲ, ಅದು ಸುಳ್ಳು ಅಂದ್ಬಿಡ್ತಾರೆ. ಸೊ ಆ ನಂತರ ಏನಾಗುತ್ತೆ, ಈಗ ಈ ಸ್ಟ್ಯಾಂಪು ಅದೆಲ್ಲ ಮಾಡ್ಕೊಂಡು ಅದ್ರ ಜೊತೆ ಚೆಕ್ನ ಜೊತೆಗೆ ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೂಡ ಮಾಡ್ಕೊತಾರೆ. ಈ ಏನು ಹಣವನ್ನು ಪಡೆದು ಚೆಕ್ ಅನ್ನ ಕೊಟ್ಟ ನಂತರ ಆ ವ್ಯಕ್ತಿ 3 ತಿಂಗಳ ವಾಯ್ದೆ ನಂತರದಲ್ಲಿ ಏನಾದ್ರೂ ಆ ಹಣವನ್ನ ಕೊಡದೇ ಇದ್ರೆ, ಆಗ ಹಣ ಕೊಟ್ಟಂತ ಸಾಲವಾಗಿ ಕೊಟ್ಟಂತ ವ್ಯಕ್ತಿ ಆ ಚೆಕ್ ಅನ್ನ ಬೌನ್ಸ್ ಮಾಡಿ ಅವನು ಮತ್ತೆ ಕೊಡ್ಲಿಲ್ಲ ಅಂತಂದ್ರೆ ವಕೀಲರ ಮೂಲಕ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ನೋಟಿಸ್ ಇಶ್ಯೂ ಮಾಡಿ ಆ ವ್ಯಕ್ತಿಗೆ ಏನು ಆರೋಪಿ ಇದ್ದಾನೆ ಅವನಿಗೆ ತಲುಪಿದ 15 ದಿನಗಳ ಒಳಗಡೆ ಅವನಿಗೆ ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತಾರೆ. ಅಷ್ಟೊಳಗಡೆ ಅವನೇನಾದ್ರೂ ಬಂದು ಒಂದು 15 ದಿವಸ ಸಾಲವನ್ನು ವಾಪಸ್ ಕೊಡೋದಿಕ್ಕೆ ಒಂದು ಸಮಯವನ್ನ ಕೊಟ್ಟಿರ್ತಾರೆ. 15 ದಿನಗಳಾದ್ರೂ ಕೂಡ ಅವನು ಕೊಡದೇ ಇದ್ರೆ ಆ 15 ದಿನಗಳ ನಂತರ 1 ತಿಂಗಳು ಸಮಯಾವಕಾಶ ಅವನಿಗೆ ಏನೋ ಕೇಸನ್ನ ದಾಖಲು ಮಾಡೋದಕ್ಕೆ, ಅವನ ವಿರುದ್ಧ ನ್ಯಾಯಾಲಯ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಕೇಸನ್ನ ದಾಖಲು ಮಾಡೋದಕ್ಕೆ 1 ತಿಂಗಳು ಸಮಯ ಇರುತ್ತೆ. ಅಲ್ಲಿಂದ 1 ತಿಂಗಳು ಅಂದ್ರೆ ಟೋಟಲ್ 45 ಡೇಸ್. ಆ ದಾಖಲು ಮಾಡಿದ ನಂತರ PCR ಆಗುತ್ತೆ. PCR ನಂತರ CC ಆಗುತ್ತೆ, ವಿಚಾರಣೆ ಸೋಲನ್ ಸ್ಟೇಟ್ಮೆಂಟ್ ಎಲ್ಲ ಆಗಿ CC ಆಗುತ್ತೆ. CC ಆದ್ಮೇಲೆ ಪ್ರಥಮವಾಗಿ ಅವನಿಗೆ ಸಮನ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ನಿನ್ನ ಮೇಲೆ ಈ ರೀತಿ ಆರೋಪ ಇದೆ, ಈ ತರ ಕೇಸ್ ದಾಖಲು ಮಾಡಿದ್ರೆ ನೀನು ಇಷ್ಟು ಅಮೌಂಟ್ ಕೊಡಬೇಕು, ಕೋರ್ಟಿಗೆ ಬಂದ್ಬಿಟ್ಟು ನಿಮ್ ಲಾಯರ್ ಮೂಲಕ ಬಂದು ನೀನು ಪ್ರೆಸೆಂಟ್ ಆಗಿ ಬೇಲ್ ತಗೋಬೇಕು ಅವಕಾಶ ಇರುತ್ತೆ. ಆ ಏನು ಸಮನ್ಸ್ ಕೂಡ ಆ ವ್ಯಕ್ತಿ ಬರ್ಲಿಲ್ಲ ಅಂದ್ರೆ ಕೋರ್ಟ್ ಏನ್ ಮಾಡುತ್ತೆ, ಅವ್ನು ಹಿಡ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಪೊಲೀಸ್ನವರಿಗೆ ವಾರಂಟ್ ಇಶ್ಯೂ. ಸೊ ವಾರಂಟ್ ಇಶ್ಯೂ ಮಾಡಿದ್ಮೇಲೆ ಅವನು ಪೊಲೀಸ್ನವ್ರು ಕರ್ಕೊಂಡ್ಬಂದು ಪೊಲೀಸ್ ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಿದಾಗ ಅವನು ಬೇಲ್ ತಗೋಬೇಕಾಗತ್ತೆ. ತಗೊಂಡು ನೆಕ್ಸ್ಟ್ ವಿಚಾರಣೆಗಳನ್ನ ನಡೆಸಬೇಕಾಗತ್ತೆ. ಅದು ಆರ್ಗ್ಯುಮೆಂಟ್ ಆಗಿ ಸಾಬೀತಾದ್ಮೇಲೆ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ. ಆ ಜಡ್ಜ್ಮೆಂಟ್ ಏನು, ನಾವು ಏನು ಹಣ ಕೊಟ್ಟಂತ ವ್ಯಕ್ತಿ ಅವನಿಗೆ ಪನಿಷ್ಮೆಂಟ್ ಅಷ್ಟೇ ಕೇಳೋದಕ್ಕೆ ರೈಟ್ಸ್. ಇದು ಅಮೌಂಟ್ ಅನ್ನ ನಾನು ಕೊಟ್ಟಿರ್ತಕ್ಕ ಸಾಲದ ಅಮೌಂಟ್ ನನಗೆ ವಾಪಸ್ ಕೊಡಿಸಿ ಅಂತ ಕೇಳಿರಲ್ಲ. ಸೊ ಕೋರ್ಟ್ ಏನ್ ಮಾಡುತ್ತೆ, ಏನು ಅಮೌಂಟ್ ಕೊಟ್ಟಿರ್ತಾನೆ ಆ ಅಮೌಂಟ್ ಅನ್ನ ವಾಪಸ್ ಕೊಡು. ಕೋರ್ಟ್ ಅದನ್ನ ಡಬಲ್ ಮಾಡಬಹುದು ಅಥವಾ ಅದು ಎಷ್ಟು ಕೊಟ್ರೆ ಅಷ್ಟನ್ನ ಮಾಡಬಹುದು, ಫೈನ್ ಜೊತೆಗೆ ಫೈನ್ ಹಾಕ್ಬೋದು. ಅದಲ್ದೇನೆ ಇಷ್ಟು ವರ್ಷ ಇಷ್ಟು ತಿಂಗಳು ಅಂತ ಹೇಳ್ಬಿಟ್ಟು ಅವನಿಗೆ ಶಿಕ್ಷೆಯನ್ನ ಕೊಡ್ಬೋದು. ಮೇಜರ್ ಶಿಕ್ಷೆನೆ ಅವನಿಗೆ. ಆ ಶಿಕ್ಷೆಯನ್ನ ತಪ್ಪಿಸಿಕೊಳ್ಳುವುದಕ್ಕೆ ಅವನೇನು ಬಾಧ್ಯತೆಗೊಳಗಾಗಿರ್ತಾನೆ ಅಷ್ಟು ಅಮೌಂಟ್ ಕೊಟ್ಬಿಟ್ರೆ ಅವನು ಆ ಶಿಕ್ಷೆಯಿಂದ ಪಾರಾಗ್ತಾನೆ. ನಿಮ್ಗೆ ಹಣ ಬೇಕು ಅಂತ ಕೇಸ್ ಹಾಕ್ಬೇಕು ಅಂದ್ರೆ ಸಂಬಂಧಪಟ್ಟಂತ ಸಿವಿಲ್ ವ್ಯಾಜ್ಯಕ್ಕೆ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಈ ಸ್ಟಾಂಪ್ ಅದೆಲ್ಲ ಏನಾದ್ರು ಅಗ್ರಿಮೆಂಟ್ ಎಲ್ಲ ಮಾಡ್ಬೋದು, ಅದ್ರ ಮೇಲೆ ಸಿವಿಲ್ ವ್ಯಾಜ್ಯಕ್ಕೆ ಹೋಗ್ಬೇಕಾಗುತ್ತೆ. ಅವನು ಏನು ನಾನು ಕೊಡ್ಬೇಕಾಗಿತ್ತು ಅವನ ಅಮೌಂಟ್, ಆ ಅಮೌಂಟ್ ಅನ್ನ ಕೊಟ್ರೆ ಆ ಶಿಕ್ಷೆಯಿಂದ ಅವನು ತಪ್ಪಿಸ್ಕೊಂಡಾಗೆ, ಇಲ್ಲದ ಶಿಕ್ಷೆನ ಅನುಭವಿಸ್ಬೇಕು. ಒಂದ್ ವೇಳೆ ಇಲ್ಲ ನಾನು ಯಾವುದೇ ಅಮೌಂಟ್ ಕೊಡೋದಂಗಿಲ್ಲ, ನಾನು ಕೇಸು ಮುಂದುವರಿಸ್ತೀನಿ, ಅಪೀಲ್ ಹೋಗ್ತೀನಿ ಅಂತಂದ್ರೆ ಅವನು ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ 20% ಡೆಪಾಸಿಟ್ ಮಾಡಿ ಅಪೀಲೇಟ್ ಕೋರ್ಟ್ ಅಲ್ಲಿ ಅಲ್ಲಿ ಹೋಗುವಂತ ಸಾಧ್ಯತೆ ಅವಕಾಶ ಕೂಡ ಅವನಿಗಿರುತ್ತೆ. ಅಲ್ಲಿಯೂ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಹೈಕೋರ್ಟ್ಗೆ ಹೋಗುವಂತ ಅವಕಾಶ ಕೂಡ ಇರುತ್ತೆ. ಸೊ ಅದರಿಂದ ಈ ರೀತಿಯ ಒಂದು ಹಣದ ವ್ಯವಹಾರಕ್ಕೆ ನ್ಯಾಯಾಲಯದ ಮೂಲಕವೇ ಅವನು ಪರಿಹಾರವನ್ನು ಕಂಡುಕೊಳ್ಬೇಕು. ಅದು ಬಿಟ್ಟು ಕಾನೂನು ವಿರುದ್ಧವಾಗಿ ಇಲ್ಲಿಗಲ್ ಆಗಿ ಯಾವುದೇ ರೀತಿಯಾಗಿ ಅವನ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸರ್, ಇವಾಗ ಆ ವ್ಯಕ್ತಿ ಈಗ ನಾವು ಕೇಸ್ ಆಗ್ಬಿಡುತ್ತೆ, ಅವನಿಗೆ ಶಿಕ್ಷೆ ಕೂಡ ಆಗುತ್ತೆ. ಒಂದ್ ವೇಳೆ ನನಗೆ ಅಮೌಂಟು ಬೇಕು, ಅವನಿಗೆ ಶಿಕ್ಷೆನೂ ಎರಡೂ ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಇಲ್ಲ, ಅದು ಏನಂದ್ರೆ ಈ ಒಂದು ಚೆಕ್ ಬೌನ್ಸ್ ಕೇಸಲ್ಲಿ 6 ತಿಂಗಳಿಂದ 2 ವರ್ಷದವರೆಗೆ ಪನಿಷ್ಮೆಂಟ್ ಅನ್ನು ಅವಕಾಶ ಇರುತ್ತೆ. ಅವನು ಶಿಕ್ಷೆನ ಅನುಭವಿಸಿದ್ರೆ ಅಮೌಂಟ್ ಕೊಡುವಂತ ಬಾಧ್ಯತೆ ಅವನಿಗಿರೋದಿಲ್ಲ. ಅದನ್ನ ಅದರ ಮೇಲೆ ಸಿವಿಲ್ ವ್ಯಾಜ್ಯಕ್ಕೆ ಏನಾದ್ರೂ ಹೋದ್ರೆ ಏನ್ ಅಮೌಂಟ್ ಆದೇಶ ಮಾಡಿರ್ತಾರೆ, ಅಮೌಂಟ್ ಏನ್ ಕೊಡ್ಬೇಕಾಗಿದೆ ಅದ್ರ ಅರ್ಧದ ಅಷ್ಟು ಕೇಳೋದಿಕ್ಕೆ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ವ್ಯಾಜ್ಯನ ಹೂಡಿ ಅಲ್ಲಿ ಪರಿಹಾರ ತಗೊಳ್ಳೋ ಅವಕಾಶ ಇರುತ್ತೆ.
ಎರಡೂನು ಅವನಿಗೆ ಶಿಕ್ಷೆನೂ ಆಗ್ಬೇಕು, ಅಮೌಂಟ್ ಕೊಡ್ಬೇಕು ಅನ್ನೋ ಅವಕಾಶ ಇಲ್ಲ. ಓಕೆ ಸರ್, ಇದ್ರ ಜೊತೆಗೆ ಈಗ ಹಣ ತಗೊಂಡಂತ ವ್ಯಕ್ತಿ ಕೊಡದೆ ನನ್ನ ಸಮಯವನ್ನು ವ್ಯರ್ಥ ಮಾಡಿದ್ದಾನೆ, ಈಗ ನಾನು ಕೋರ್ಟ್ ಅಲಿದಾಡೋಕೆ ಮಾಡಿದ್ದಾನೆ, ಅದಕ್ಕೂ ನಾನು ಖರ್ಚು ಮಾಡ್ಬೇಕು, ಲಾಯರ್ಗೂ ನಾನು ದುಡ್ಡು ಕೊಡ್ಬೇಕು, ಇದೆಲ್ಲವನ್ನ ನಾನು ಆ ವ್ಯಕ್ತಿ ಮೇಲೆ ಬರ್ಸ್ಬೋದಾ? ನೀವು ಆ ರೀತಿ ಇವಾಗ ಮಾಡ್ಬೇಕಂದ್ರೆ ಸಿವಿಲ್ ವ್ಯಾಜ್ಯಕ್ಕೆ ಹೋಗಿ ಅಲ್ಲಿ ಡ್ಯಾಮೇಜ್ ಕ್ಲೇಮ್ ಮಾಡಿ. ಸರ್, ಇವಾಗ ನಾನು ಇಂತಹ ಕೇಸ್ಗಳನ್ನ ಹಾಕಿದಾಗ ಎಷ್ಟು ಟೈಮ್ ತಗೋಬಹುದು ಸರ್ ಇದು ನನ್ನ ಸಮಸ್ಯೆ ಬಗೆಹರಿಯೋದಕ್ಕೆ? ನೋಡಿ, ಇದು ಒಂದು ಚೆಕ್ ಬೌನ್ಸ್ ಕಾನೂನಾತ್ಮಕ ಪ್ರಕ್ರಿಯೆನ ನಾವು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಅಂತ ಇದೆ. ಆ ಪ್ರೊಸೀಜರ್ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಪ್ರಾರಂಭದಲ್ಲಿ ನೋಟಿಸ್ ಕೊಡ್ಬೇಕು, ಬೋನ್ಸ್ ಆಗ್ಬೇಕು, ಬೋನ್ಸ್ ಆದ ಕೂಡಲೇ ನೋಟಿಸ್ ಕೊಡ್ಬೇಕು, ಆ ನಂತರ ನೋಟಿಸ್ ಕೊಟ್ಮೇಲೆ ಕೇಸನ್ನ ದಾಖಲೆ ಮಾಡ್ಬೇಕು, ದಾಖಲೆ ಮಾಡಿ ಅದ್ ನಂಬರ್ ಆಗ್ಬೇಕು, ನಂತರ ಅದು ಕೊಟ್ಟು ಅವನಿಗೆ ಸಮನ್ಸ್ ಇಶ್ಯೂ ಮಾಡುತ್ತೆ, ಬರ್ಲಿಲ್ಲ ಅಂದ್ರೆ ವಾರಂಟ್ ಇಶ್ಯೂ ಮಾಡುತ್ತೆ, ನಂತರ ಅವ್ನು ಬೇಲ್ ತಗೋಬೇಕು, ಅದನ್ನ ಕ್ಲೀನ್ ಮಾಡ್ಕೋಬೇಕು, ಎವಿಡೆನ್ಸ್ ಮಾಡ್ಬೇಕು, ಆರ್ಗ್ಯುಮೆಂಟ್ ಮಾಡ್ಬೇಕು, ಡಿಫೆನ್ಸ್ ಕೌನ್ಸಿಲ್ ಅವರು ಎವಿಡೆನ್ಸ್ ಮಾಡ್ಬೇಕು. ಇದೆಲ್ಲ ಆಗೋಷ್ಟೊತ್ತಿಗೆ ಮಧ್ಯದಲ್ಲಿ ಒಂದಷ್ಟು ರಜೆಗಳು ಬರ್ತದೆ, ಮಾಡ್ಕೋಬಹುದು. ಕೆಲವರು ಹಣವನ್ನ ಕೊಡೋದಿಕ್ಕೆ ಆಗದೇನೆ ಜಸ್ಟ್ ಡ್ರ್ಯಾಗ್ ಮಾಡೋದಿಕ್ಕೆ ಅಂತಾನೆ ಇರ್ತಾರೆ ಕೆಲವು ಪಾರ್ಟಿಗಳು. ಅವ್ನು ಹಣ ಕೊಡ್ಬೇಕಾಗಿರುತ್ತೆ, ನಾನು ಈಗ ಕೊಡಲ್ಲ, ನಾನು ಇನ್ನೊಂದು 4-5 ವರ್ಷ ಕೇಸ್ ನಡೆಸ್ಕೊಂಡು ಡಿಲೇ ಮಾಡಿ ಕೊಡ್ತೀನಿ, ಆ ರೀತಿಯ ಡ್ರ್ಯಾಗ್ ಮಾಡಿ ಕೊಡುವಂತ ಒಂದು ಜನಗಳು ಕೂಡ ಇದ್ದಾರೆ.